ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಒಂದು ಇದಕ್ಕೆ ಹಾಜರಾಗಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ ಇವತ್ತು ನಾವು ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಎಚ್ಚರಿಕೆ ಅನ್ಬೋದು ಅಥವಾ ಮನವಿನೂ ಅನ್ಬೋದು. ಯಾಕಂತಂದ್ರೆ ಕಳೆದ ಈ ಒಂದು ತಿಂಗಳಲ್ಲಿ 3 ಘಟನೆಗಳಾಗಿದ್ದಾವೆ. ಅಂದರೆ ಕುರಿಗಾರರ ಮೇಲೆ ಯಾವುದೇ ರೀತಿಯ ಸಂರಕ್ಷಣೆ ಇಲ್ಲ. ಸೊ ಹೀಗಾಗಿ ಮೊನ್ನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಶರಣಪ್ಪ ಉಜ್ಜನಕಟ್ಟಿ ಅನ್ನುವಂಥ ಕುರಿಗಾಯಿ ಮೇಲೆ ಕುರಿಗಳ್ಳರು ಕುರಿಯನ್ನು ಕದ್ದು ಅವ್ರ ಮೇಲೆ ಹತ್ಯೆಯನ್ನು ಮಾಡಲಾಗಿದೆ. ಸೊ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದೇ ಥರ ಮುಂದುವರೆದಾಗ ಇಡೀ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಅಂದರೆ ಕರ್ನಾಟಕ ಆಗಲಿ ಅಥವಾ ಉತ್ತರ ಕರ್ನಾಟಕ ಅತಿ ಹೆಚ್ಚು ಕುರಿಗಾರರನ್ನು ಕಾಣ್ತೇವೆ. ಬಟ್ ಕುರಿಗಾರರಿಗೆ ಯಾವುದೇ ರೀತಿಯ ಸಂರಕ್ಷಣೆ ಇಲ್ಲ. ಸೊ ಹೀಗಾಗಿ ಕುರಿಗಾಯಿ ಹಿತರಕ್ಷಣಾ ಕಾಯ್ದೆ ಅನ್ನೋದನ್ನು ಜಾರಿಗೆ ತರಬೇಕು. ಆಮೇಲೆ ಕುರಿಗಾಯಿಗಳಿಗೆ ಹಿಂದಿನ ಕಳೆದ ಒಂದು ಇದರಲ್ಲಿ ಬಜೆಟ್ನಲ್ಲಿ ಬಂದೂಕನ್ನು ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದರು. ಇಲ್ಲಿವರೆಗೂ ಕೂಡ ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ. ಇನ್ನೊಂದು ಕುರಿಗಾಯಿಗಳು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗ್ಬೇಕಂತಂದ್ರೆ ಬಂದೂಕನ್ನ ಹೋಗೋ ಆಗಿಲ್ಲ. ಸೊ ಅವರಿಗೆ ಅದು ಪ್ರತ್ಯೇಕವಾದ ಒಂದು ಕಾಯ್ದೆಯನ್ನ ಮಾಡಿ ಅವರಿಗೆ ಪರಿಪೂರ್ಣ ಸಂರಕ್ಷಣೆಯನ್ನು ಕೊಡಬೇಕು. ಜೊತೆಗೆ ಅರಣ್ಯದಲ್ಲೂ ಕೂಡ ಇವತ್ತು ಕುರಿಗಾರರಿಗೆ ಕುರಿಗಾಳ ಮೇಯಿಸ್ಲಿಕ್ಕೆ ಬಿಡ್ತಾ ಇಲ್ಲ. ಸೊ ಅದು ಕೂಡ ಒಂದು ನಮ್ಗೆ ಅವಕಾಶ ಮಾಡಿಕೊಡಬೇಕು. ಜೊತೆಗೆ ಇವತ್ತೇನು ಹತ್ಯೆಯನ್ನು ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಇಲ್ಲ ಅಂತಂದ್ರೆ ಇಡೀ ಕರ್ನಾಟಕದಾದ್ಯಂತ ಹಾಲು ಮತ್ತು ಮಾಂಸ ಸಭಾ ಆಗಿರ್ಬೋದು, ಈ ಕುರುಬರ ಎಲ್ಲ ಸಂಘಟನೆಗಳು ಒಕ್ಕಟ್ಟಾಗಿ ಇಡೀ ಸರ್ಕಾರ ವಿರುದ್ಧ ನಾವು ಹೆಚ್ಚಿಗೆ ಕರೆಗಂಟೆನ ಕೊಡ್ತೇವೆ ಅಂತೇಳಿ ಈ ಒಂದು ಇದ್ರ ಮೂಲಕ ತಮಗೆ ತಿಳಿಸ್ತೇವೆ. ಜೊತೆಗೆ ಈ ಒಂದು ವಿಷಯವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಯ್ಯೋ ತನಕ ತಾವುಗಳು ನಮ್ಮ ಸಹಕಾರ ನೀಡಿರಿ ಅಂತೇಳಿ ನಾನು 2 ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ತೆ.